ದಕ್ಷಿಣ ಭಾರತದಲ್ಲಿ 2 ಸುಂದರ ಸಾಮ್ರಾಜ್ಯಗಳಿದ್ದವು. ಒಂದು ಮೇನಾಳ್ಳ ಸಾಮ್ರಾಜ್ಯ, ಇನ್ನೊಂದು ಅಖಂಡ ಸಾಮ್ರಾಜ್ಯ. ಮೇನಾಳ್ಳ ಸಾಮ್ರಾಜ್ಯದಲ್ಲಿ ರಾಜ, ರಾಣಿ ಹಾಗೂ ರಾಜಕುಮಾರನಿಂದ ಸೊಗಸಾಗಿತ್ತು. ಮತ್ತು ಅಖಂಡ ಸಾಮ್ರಾಜ್ಯವು ರಾಜ, ರಾಣಿ ಹಾಗೂ ರಾಜಕುಮಾರಿಂದ ಸುಂದರವಾಗಿತ್ತು. ಮೇನಾಳ್ಳ ಸಾಮ್ರಾಜ್ಯ ಹಾಗೂ ಅಖಂಡ ಸಾಮ್ರಾಜ್ಯಗಳು ಪರಸ್ಪರ 2 ಸ್ನೇಹಿ ರಾಜ್ಯಗಳಾಗಿದ್ದವು. ಸುಮಾರು ವರ್ಷಗಳ ಹಿಂದೆ ಮೇನಾಳ್ಳ ರಾಜ್ಯದ ರಾಜನಿಗೆ ಅನಾರೋಗ್ಯ ಉಂಟಾಗಿತ್ತು. ಮೇನಾಳ್ಳ ರಾಜ್ಯವು ಅಸ್ತವ್ಯಸ್ತವಾಗಿತ್ತು. ಆ ರಾಜ್ಯದ ರಾಣಿಗೂ ಹಾಗೂ ರಾಜಕುಮಾರನಿಗೂ ರಾಜನ ಸ್ಥಿತಿ ನೋಡಿ ಚಿಂತೆಯಾಯಿತು. ಇದನ್ನು ಗಮನಿಸಿದ ಅಖಂಡ ಸಾಮ್ರಾಜ್ಯದ ರಾಜನು ಮೇನಾಳ್ಳದ ರಾಜನನ್ನು ತನ್ನ ರಾಜವೈದ್ಯರಾದ ಮನೋಷಿಗಳ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದನು. ಮೇನಾಳ್ಳ ರಾಜನು ಮತ್ತೆ ಮೊದಲಿನ ಸ್ಥಿತಿಗೆ ಮರಳಿದನು. ಇದನ್ನು ಕಂಡು ಇಡೀ ರಾಜ್ಯವೇ ಸಂಭ್ರಮಿಸಿತ್ತು. ಕೆಲವು ವರ್ಷಗಳು ಕಳೆದವು. ಮೇನಾಳ್ಳ ರಾಜ್ಯದ ರಾಜಕುಮಾರನಿಗೆ ಅಖಂಡ ರಾಜ್ಯದ ರಾಜಕುಮಾರಿಯ ಮೇಲೆ ಪ್ರೀತಿ ಉಂಟಾಯಿತು. ಆದರೆ ಅವರು ಒಳ್ಳೆಯ ಸ್ನೇಹಿತರಾಗಿದ್ರು. ಹಾಗೆ ಇವರು ಒಂದೇ ಗುರುಕುಲದಲ್ಲಿ ಓದುತ್ತಿದ್ದರು. ರಾಜಕುಮಾರನಿಗೆ ರಾಜಕುಮಾರಿಯ ಮೇಲೆ ಪ್ರೀತಿ ಹೆಚ್ಚಾಯಿತು. ಆದರೆ ರಾಜಕುಮಾರ ಎಲ್ಲಿ ಅವಳ ಸ್ನೇಹವನ್ನು ಕಳೆದುಕೊಳ್ಳಬೇಕಾಗುತ್ತದೆಯೋ ಎಂದು ಯೋಚಿಸಿ ತನ್ನ ಪ್ರೀತಿಯನ್ನು ಹೇಳದೆ ಉಳಿದನು.